Hey guys, welcome back to my channel. So ನಾನು ಇವತ್ತು ಜಯನಗರಲ್ಲಿದ್ದೀನಿ. ಲಾಸ್ಟ್ ವ್ಲಾಗ್ ಅಲ್ಲಿ ಸ್ವಲ್ಪ ಕೆಲಸ ಇದೆ ಹೊರಗಡೆ ಬಂದಿದ್ವಿ ಅಂತ ಹೇಳದ್ನಲ್ಲ. ಸೊ ಅದು ಇದೇನೆ ನಮ್ದು ಇನ್ನೊಂದು ಬ್ರಾಂಚ್ ಓಪನ್ ಮಾಡಿದೀವಿ ಜಯನಗರ 4th ಬ್ಲಾಕ್ 16th ಮೇನ್ ರೋಡ್ ಅಲ್ಲಿ. ಸೊ ನಮ್ ಹೋಟ್ಲ್ ಹೇಗಿದೆ ಏನು ಕಂಪ್ಲೀಟ್ ಆಗಿ ತೋರಿಸ್ತೀನಿ, ಎಲ್ಲಿದೆ ಲೊಕೇಶನ್ ಅಂತಾನು ನಾನು ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋ ಲಾಸ್ಟ್ ಅಲ್ಲಿ ಹಾಕಿರ್ತೀನಿ. ನೀವೇನಾದ್ರೂ ನಿಯರ್ ಬೈ ಅಥವಾ ಇಲ್ಲೇನಾದ್ರೂ ನೀವು ಪಾಸ್ ಆಗ್ತಾ ಇದ್ರೆ ಖಂಡಿತ ನಮ್ ಹೋಟ್ಲಿಗೆ ವಿಸಿಟ್ ಮಾಡಿ. ಸೊ ನಾನು ಎಲ್ಲಾ ಡೀಟೇಲ್ಸ್ ಲಾಸ್ಟ್ ಅಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಡೂ ಚೆಕ್ ದಿಸ್ ಅಂಡ್ ಪ್ಲೀಸ್ ವಿಸಿಟ್ ಅವರ್ ಹೋಟೆಲ್. ಸೊ ಬನ್ನಿ ಹೇಗಿದೆ ಹೋಟೆಲ್ ಅಂತ ತೋರಿಸ್ತೀನಿ. ಸೊ ಇದೇ ನಮ್ಮ ಹೋಟೆಲ್ ನಾಸಾಸ್ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಅಂತ. ಜಯನಗರ್ 4th ಬ್ಲಾಕ್ 16th ಮೇನ್ ರೋಡ್ ಅಲ್ಲೇ ಇದೆ, ನಂಬರ್ 1 ಬಿಲ್ಡಿಂಗ್. ಸೊ ಇದ್ರ ಪಕ್ಕನೆ ಬ್ಲಿಸ್ಕ್ ಬೇಕ್ ಅನ್ನೋ ಒಂದು ಬೇಕರಿ ಕೂಡ ಇದೆ. ಜಯನಗರ್ ಶಾಪಿಂಗ್ ಕಾಂಪ್ಲೆಕ್ಸ್ ಇಂದ ಏನಿಲ್ಲ, ಒಂದು 500 ಮೀಟರ್ ಆಗುತ್ತೆ ಅಷ್ಟೇನೆ. ನೀವು ಶಾಪಿಂಗ್ ಬಂದ್ರು ಆರಾಮಾಗಿ ಹೋಟ್ಲಿಗೆ ಬರ್ಬೋದು. ಸೊ ಅದಾದ್ಮೇಲೆ ಇಲ್ಲಿ ಎಂಟ್ರೆನ್ಸ್ ಅಲ್ಲೇನೆ ಅಂದ್ರೆ ಹೋಟ್ಲು ಲೆಫ್ಟ್ ಸೈಡ್ಗೆ ಈವ್ನಿಂಗ್ ಟೈಮ್ ಅಲ್ಲಿ ಇಲ್ಲಿ ಬಿಸಿ ಬಜ್ಜಿ ಆಗಿರ್ಬೋದು, ನರ್ಗೀಸ್ ಮಂಡಕ್ಕಿ, ಸೊ ಒಗ್ಗರಣೆ ಮಂಡಕ್ಕಿ ಅದೆಲ್ಲ ಮಾಡ್ತಾರೆ. ಆಮೇಲೆ ಇಲ್ಲಿ ಹೋಟ್ಲು ರೈಟ್ ಸೈಡ್ಗೆ ಎಂಟ್ರೆನ್ಸ್ ಅಲ್ಲಿ ಟೀ ಕಾಫಿದು ಕೌಂಟರ್ ಇದೆ, ಅದ್ರ ಪಕ್ಕದಲ್ಲಿ ಹ್ಯಾಂಡ್ ವಾಶ್ ಕೂಡ ಇದೆ. ಸೊ ಇದು ಎಂಟ್ರಿ ಆಗ್ತಿದ್ದಂಗೆ ಲೆಫ್ಟ್ ಅಂಡ್ ರೈಟ್ ಅಲ್ಲಿದೆ. ಅದಾದ್ಮೇಲೆ ಎಂಟ್ರಿ ಆಗಿ ಬಂದ್ಮೇಲೆ ಸೊ ಲೆಫ್ಟ್ ಸೈಡ್ ಅಲ್ಲಿ ಡ್ರಿಂಕಿಂಗ್ ವಾಟರು, ಸಿಟ್ಟಿಂಗ್ ಅರೇಂಜ್ಮೆಂಟು, ಸ್ಟ್ಯಾಂಡಿಂಗ್ ಗೆ ಸೊ ಇದೆಲ್ಲ ಇದೆ. ಆಮೇಲೆ ಅಲ್ಲಿ ಮೆನುದೇನಿದೆ ಆ ಬೋರ್ಡ್, ರೆಫ್ರಿಜರೇಟರ್, ಕ್ಯಾಶ್ ಕೌಂಟರ್ ಇದೆಲ್ಲ ಇದೆ. ಸೊ ಇದು ನಾವು ಕನ್ಸ್ಟ್ರಕ್ಟ್ ಮಾಡ್ಕೊಂಡಿರೋದಲ್ಲ, ಆಲ್ರೆಡಿ ರೆಡಿ ಇರೋಂತ ಹೋಟೆಲ್. ಸೊ ಕೆಲವೊಂದು ಸಣ್ಣ ಪುಟ್ಟ ನಮ್ಗೆ ಏನ್ ಬೇಕು ಅದನ್ನ ನಾವು ರಿನೋವೇಟ್ ಮಾಡ್ಕೊಂಡಿದೀವಿ ಅಷ್ಟೇನೆ. ಅದಾಗ್ತಿದ್ದಂಗೆ ಇಲ್ಲಿ ಬರ್ತಿದ್ದಂಗೆನೆ ನೆಕ್ಸ್ಟ್ ಇಲ್ಲಿ ಕೌಂಟರ್ ಮತ್ತೆ ಲೈವ್ ಕುಕ್ಕಿಂಗ್ ಅಂದ್ರೆ ಪಡ್ಡು ಆಗಿರ್ಬೋದು, ದೋಸೆ ಆಗಿರ್ಬೋದು, ಸೊ ಅದು ಲೈವ್ ಕುಕ್ಕಿಂಗ್ ಇದೆ. ಆಮೇಲೆ ಕೌಂಟರ್ ಇದೆ. ಸೊ ಈ ಹೋಟ್ಲು ನಮ್ದು ಕಾಲೇಜ್ ಬ್ಯಾಕ್ ಸೈಡ್ ಇರೋದ್ರಿಂದ ಮತ್ತೆ ಸಿಟಿ ಸೆಂಟ್ರಲ್ ಇರೋದ್ರಿಂದ ನಮ್ಗೆ ಸೌದೆ ಒಲೆಗೆ ಅವಕಾಶ ಇರ್ಲಿಲ್ಲ. ಸೊ ಹಾಗಾಗಿ ಗ್ಯಾಸ್ ಒಲೆದಲ್ಲೇನೆ ನಾವು ದೋಸೆ ಮಾಡ್ತಾ ಇರೋದು. ಅದಾದ್ಮೇಲೆ ಬಂದಿದ ತಕ್ಷಣ ಇಲ್ಲಿ ಒಳಗಡೆ ಮೀನ್ ಕುಕ್ಕಿಂಗ್ ಆಗಿರ್ಬೋದು, ಸ್ಟೋರೇಜ್ ಇದಾಗಿರ್ಬೋದು, ಸೊ ಫುಲ್ ಕಿಚನ್ ಏರಿಯಾ ಬಂದ್ಬಿಟ್ಟು ಸೊ ಇಷ್ಟು ಕಂಪ್ಲೀಟ್ ನಮ್ಮ ಹೋಟೆಲ್ ಹೇಗಿದೆ ಅಂತ. ಇದು ಬಂದು ಬ್ಯಾಕ್ ಸೈಡ್ ಕಾಲೇಜ್ ಕ್ಯಾಂಟೀನಿಗೆ ಅಂತ ಇರೋದು. ಸೊ ಇದು ಫುಲ್ ಏರಿಯಾ ಬಂದ್ಬಿಟ್ಟು ಆ ಏರಿಯಾ ಆಗುತ್ತೆ ಇದು. ಈ ಹೋಟ್ಲದ ಇನ್ನೊಂದು ಸ್ಪೆಷಾಲಿಟಿ ಏನಂತ ಅಂದ್ರೆ, ಸೊ ನಾನೀಗ ಫಸ್ಟ್ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ನಲ್ಲ, ಅದು ಬಂದು ಈ ಔಟ್ಸೈಡ್ ಕಸ್ಟಮರ್ಸ್ ಏನಿದೆಯಲ್ಲ, ಸೊ ಅಲ್ಲಿ ಈ ಕಡೆ ಈ ಸ್ಪೇಸ್ ಎಲ್ಲ ಬಂದ್ಬಿಟ್ಟು ಒಂದು BS ಕಾಲೇಜ್ ಜಯನಗರ್ 4th ಬ್ಲಾಕ್ ಅಲ್ಲಿ ಇದೆಯಲ್ಲ, ಸೊ ಆ ಕಾಲೇಜ್ದು ಕ್ಯಾಂಟೀನ್ ಸ್ಪೇಸ್ ಇದು. ಸೊ ಆ ಕಾಲೇಜ್ ಕ್ಯಾಂಟೀನ್ಗೆ ನಮ್ಮ ಹೋಟ್ಲದಲ್ಲೇ ಅಟ್ಯಾಚ್ ಆಗಿರೋದು. ಸೊ ಈ ಫುಲ್ ಏರಿಯಾ ಬಂದ್ಬಿಟ್ಟು ಅದು ಕಾಲೇಜ್ ಕ್ಯಾಂಪಸ್ ಅಂದ್ರೆ ಫ್ಯಾಕಲ್ಟಿ ಸ್ಟೂಡೆಂಟ್ಸ್ ಎಲ್ಲ ಏನಿರ್ತಾರಲ್ಲ, ಸೊ ಅವ್ರು ಯೂಸ್ ಮಾಡೋವಂಥದ್ದು. ಸೊ ಅವರು ಈ ಕ್ಯಾಂಟೀನ್ ಮುಖಾಂತರನು ನಮ್ಮ ಹೋಟ್ಲನ್ನ ಇದ್ ಮಾಡ್ಕೋಬಹುದು, ಆರ್ ಎಲ್ಸ್ ಔಟ್ ಸೈಡ್ ಕೂಡ ಬರ್ಬೋದು. ಸೊ ಈ ಸ್ಪೇಸ್ ಕಂಪ್ಲೀಟ್ ಬಂದು ಬನ್ನಿ ತೋರಿಸ್ತೀನಿ. ಸೊ ಇದು ಇಷ್ಟು ಸ್ಪೇಸ್ ಬಂದು ಕ್ಯಾಂಟೀನ್ಗೆ ಅಂತಾನೆ ಬಿಟ್ಟಿರೋದು. ಸೊ ಕಾಲೇಜ್ ಅವ್ರು ಮಾತ್ರ ಯೂಸ್ ಮಾಡೋದು. ನೀವು ಔಟ್ ಸೈಡ್ ಏನಾದ್ರು ಬಂದ್ರೆ, ಸೊ ಜಯನಗರ್ ಸೈಡ್ ಅಲ್ಲಿ, ಸೊ ನೀವು ಆ ಸ್ಪೇಸ್ ಇಂದ ನಮ್ ಹೋಟ್ಲನ್ನ ಆರಾಮಾಗಿ ವಿಸಿಟ್ ಮಾಡಬಹುದು. ಸೊ ಈ ಹೋಟ್ಲು ಸ್ಪೆಷಾಲಿಟಿ ಬಂದು, ಸೊ 2 ಸೈಡ್ ಇಂದಾನು ನಮ್ಮ ಹೋಟ್ಲು ಆರಾಮಾಗಿ ನೀವು ಯೂಸ್ ಮಾಡೋ. ಫಸ್ಟ್ ಟೈಮ್ ನಮ್ಮ ಅಪ್ಪಾಜಿದೇ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಅಂದ್ರೆ ಅವರು ಏನೋ ಇವತ್ತು ಫ್ರೀ ಆಗಿ ಸಿಕ್ಕಿದ್ದಾರೆ. ಸೊ ಅವ್ರ ಹತ್ರ ಕೆಲವೊಂದು ಕ್ವಶನ್ಸ್ ಗಳನ್ನ ಕೇಳ್ತೀನಿ. ಸೊ ಅವರೇ ಇಲ್ಲಿದ್ದಾರೆ, ಅವರೇ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ತಾರೆ. ಸೊ ತೋರಿಸ್ತೀನಿ ಈಗ. ನಾಗರಾಜಪ್ಪ, ಈ ಹೋಟ್ಲಲ್ಲಿ ಏನೇನ್ ಮೆನು ಸಿಗುತ್ತೆ ಅಜ್ಜಿ? ನಮ್ಮಲ್ಲಿ ಬೆಳಿಗ್ಗೆ ತಟ್ಟೆ ಇಡ್ಲಿಯಿಂದ ಹಿಡಿದು ರೈಸ್ ಐಟಮ್ಸ್ ಎಲ್ಲ ಸಿಗ್ತವೆ. ಜೊತೆಗೆ ನಮ್ಮದೇ ಸ್ಪೆಷಲ್ ಅಂದರೆ ದಾವಣಗೆರೆ ಬೆಣ್ಣೆ ದೋಸೆ. ದೋಸೆಯಲ್ಲಿ ಏನೆಲ್ಲ ವೆರೈಟೀಸ್ ಸಿಗುತ್ತೆ? ದೋಸೆಯಲ್ಲಿ ಬೆಣ್ಣೆ ದೋಸೆ, ಮಸಾಲೆ ದೋಸೆ, ಖಾಲಿ ದೋಸೆ, ಓಪನ್ ದೋಸೆ, ಆನಿಯನ್ ದೋಸೆ. ನಾವು ಇವನ್ನೆಲ್ಲ ಒಳ್ಳೆ ಅಕ್ಕಿ ಮತ್ತು ಒಳ್ಳೆ ಶುದ್ಧವಾದ ಬೆಣ್ಣೆಯಿಂದ ಮಾಡೋದ್ರಿಂದ ನಮಗೊಂದು 35 ವರ್ಷ ಈ ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸು. ಬಟ್ ನಾವು ಒಳ್ಳೆಯದನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಈಗಿನ ಕಲಬೆರಕೆ ಯುಗದಲ್ಲಿ ಈ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಬೆಣ್ಣೆ ಅಂತ ಉಪಯೋಗಿಸ್ತಾರೆ, ಸರಿಯಾಗಿರಲ್ಲ, ಅಕ್ಕಿಗಳು ಸರಿಯಾಗಿರಲ್ಲ, ಅವೆಲ್ಲ ಇರ್ತವೆ. ನಮ್ದು ಹಂಗಲ್ಲ, ನಾವು ಶುದ್ಧವಾದ ಬೆಣ್ಣೆ ಉಪಯೋಗಿಸ್ತೀವಿ, ಒಳ್ಳೆ ಅಕ್ಕಿ ಹಾಕ್ತೀವಿ, ಒಳ್ಳೆ ಭಟ್ರಿದ್ದಾರೆ ಮೇಯ್ನು. ಒಳ್ಳೆ ಭಟ್ರನ್ನ ಇಟ್ಕೊಂಡು ಒಳ್ಳೆ ದೋಸೆ ಕೊಡೋಕ್ಕೆ ಪ್ರಯತ್ನವಂತೂ ಮಾಡ್ತೀವಿ. ಆಮೇಲೆ ರೀಸನಬಲ್ ರೇಟು, ಎಲ್ಲ ವರ್ಗದ ಜನರು ನಮ್ಮ ದೋಸೆನ ತಿನ್ಬೋದು. ಎಲ್ಲ ವರ್ಗದ ಜನರಿಗೂ ತಲುಪುವಷ್ಟು ಮಿಡ್ಲ್ ರೇಟ್ಗಳನ್ನು, ಕಡಿಮೆ ರೇಟ್ಗಳನ್ನು ಇಟ್ಟಿದ್ದೀವಿ ನಾವು ಮಾಡ್ತಾ ಇದ್ವಿ. ನಾವೇನು ಜಾಸ್ತಿ ಏನು ಮಾರ್ಜಿನ್ ಇಟ್ಕೊಂಡಿಲ್ಲ ಇದರಲ್ಲಿ. ಕಡಿಮೆ ಮಾರ್ಜಿನ್ ಆಗಲಿ, ಒಳ್ಳೇದು ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ
ಈ ಜಯನಗರಕ್ಕೆ ಬಂದಿದ್ದೀವಿ ಅಷ್ಟೇ. ಹೇಗಿದೆ ಕಸ್ಟಮರ್ ರೆಸ್ಪಾನ್ಸ್? ಓಪನ್ ಆಗಿ ಎಷ್ಟು ದಿನ ಆಯ್ತು? ಓಪನ್ ಆಗಿ 3-4 ದಿವಸ ಆಯಿತು. ಹಾ, ಕಸ್ಟಮರ್ಗೆ ಇನ್ನೂ ಬರ್ತಾ ಇದ್ದಾರೆ. ಬಂದವರೆಲ್ಲ ಓಕೆ ಚೆನ್ನಾಗಿದೆ ಸರ್, ನಿಮ್ಮ ಎಲ್ಲ ದೋಸೆ ಹೋಟ್ಲಿಗಿಂತನೂ ನಿಮ್ಗೆ ಚೆನ್ನಾಗಿದೆ, ಬಟ್ ಹಿಂಗೆ ಮಾಡ್ಕೊಂಡು ಹೋಗಿ ಅಂತಾರೆ. ಬಟ್ ಎಲ್ಲರೂ ಏನಾಗಿದೆ ಅಂದರೆ ಸ್ಟಾರ್ಟಿಂಗ್ ಚೆನ್ನಾಗಿ ಕೊಡ್ತಾರೆ, ಆಮೇಲೆ ಚೆನ್ನಾಗಿ ಕೊಡಲ್ಲ, ಇವೆಲ್ಲ ಒಂಥರ ಆಗ್ಬಿಟ್ಟಿದೆ ಎಲ್ಲರಿಗೂ. ಇಲ್ಲ ನಮ್ದು ಹಂಗಲ್ಲ, ನೀವು ಇವತ್ತು ಏನು ತಿಂದಿರ್ತೀರೋ ಇನ್ನೊಂದು ವರ್ಷ ಬಿಟ್ಟು ಬಂದಿದ್ರು ಅದೇ ದೋಸೆನೇ. ನನ್ನ ವ್ಯೂವರ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ವ್ಯೂವರ್ಸಿಗೆ ಏನಿಲ್ಲ, ಒಂದ್ಸರಿ ನಮ್ಮ ಹೋಟ್ಲಿಗೆ ಬನ್ನಿ, ದೋಸೆ ಟೇಸ್ಟ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೆ ನನಗೊಂದು ಮಾತು ಹೇಳೋಗಿ, ಚೆನ್ನಾಗಿದ್ರು ಒಂದು ಮಾತು ಹೇಳೋಗಿ, ಏನಿದ್ರು ಫೀಡ್ಬ್ಯಾಕ್ ಕೊಡಿ, ಅದನ್ನ ಕರೆಕ್ಟ್ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ದಾವಣಗೆರೆ ಬೆಣ್ಣೆ ದೋಸೆ ಹಿಟ್ಟು ಮತ್ತು ಪಡ್ಡಿನ ಹಿಟ್ಟು, ಇದನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಹೊಸದಾಗಿ ಲಾಂಚ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಮುಂದಿನ ಪ್ಲಾನು ಹಿಂಟ್ ಕೊಡ್ತಾ. ಆಮೇಲೆ ಜೊತೆಗೆ ಈ ಚಳಿಗಾಲ ಮಳೆಗಾಲ ಶುರುವಾಯ್ತಲ್ಲ, ಈ ಖಾರ ಮಂಡಕ್ಕಿ ಮತ್ತು ದಾವಣಗೆರೆ ಸ್ಟೈಲು, ಈ ನರ್ಗಿಸ್ ಮಂಡಕ್ಕಿ, ಇವೆಲ್ಲ ಖಾರ ಹಚ್ಚಿದ ಮಂಡಕ್ಕಿ ಇವೆಲ್ಲ ಏನಿದಾವಲ್ಲ, ಇವನ್ನ ನಾವು ಪ್ಯಾಕೆಟ್ ಥರ ಮಾಡಿ ಗರಿಯಾಗಿದ್ದಾಗಲೇ ಪ್ಯಾಕೆಟ್ ಮಾಡಿ ಅದನ್ನು ಅಲ್ಲಲ್ಲಿ ಈ ಜಯನಗರ ಮತ್ತು JP ನಗರ ಏರಿಯಾದಲ್ಲಿ ಒಂದು 10 ಕಡೆ ನಮ್ಮದೊಂದು ಸ್ಟಾಲ್, ಅಲ್ಲಲ್ಲೊಂದು ಸ್ಟಾಲ್ ಮಾಡಿ ಒಂದು 10 ಕಡೆ ಅದನ್ನು ಸೇಲ್ ಮಾಡೋಕ್ಕೆ, ಒಂದೇ ಕಡೆ ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡೋಕ್ಕೆ ಪ್ರಯತ್ನ ಅಂತೂ ಮಾಡ್ತಾ ಇದ್ದೀವಿ. ಅದಿನ್ನೂ ಚಾಲ್ತಿಯಲ್ಲಿ ಐತೆ. ಅದಾದ ತಕ್ಷಣವೇ ನಾನು ನಿಮ್ಮನ್ನೇ ಕರೆಸ್ಬಿಟ್ಟು ಇಂಟರ್ವ್ಯೂ ಮಾಡ್ತೇನೆ. ಥ್ಯಾಂಕ್ ಯು. ಒಂದ್ಸರಿ ಹೋಟ್ಲಿಗೆ ಬನ್ನಿ ಎಲ್ಲರೂ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಅನುಷಾ ನನ್ನ ಮಗಳು, ಅವಳ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಸೊ ದಟ್ಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಯಾರೆಲ್ಲ ಹತ್ತಿರದಲ್ಲಿದ್ರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ ಹೋಟೆಲ್ನ. ಸೊ ನಮ್ಮ ಅಪ್ಪಾಜಿ, ಅಮ್ಮ ಅಥವಾ ನನ್ನ ತಮ್ಮ 3 ಜನದಲ್ಲಿ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ. ಸೊ ಅವರೇ ನಡ್ಸ್ಕೊಂಡು ಹೋಗ್ತಾ ಇರೋದು ಇದನ್ನ. ನನ್ನ ತಮ್ಮ ಅಂತೂ ಇದ್ದೇ ಇರ್ತಾನೆ. ಸೊ ದಟ್ಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಹೋಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮ್ಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ, ಟೇಕ್ ಕೇರ್.